ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಹಾಗೆ ನಾಳೆಗೆ ಕೆಲವೊಂದಿಷ್ಟು ಶೇರ್ಗಳ ಮಾಹಿತಿ ಇದೆ, ಅವು ಯಾವುವು ಅಂತ ನೋಡೋಣ ಬನ್ನಿ. ನಿಫ್ಟಿ ನೋಡಿದ್ದು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ಇದು ಇವತ್ತು ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಮೈಲ್ಡ್ ಗ್ಯಾಪ್ ಅಪ್ ಓಪನಿಂಗು. 23,570 ಓಪನ್ ಆಯಿತು ಮಾರ್ಕೆಟು. ನಂತರ ಅಲ್ಲಿಂದ 80 ಪಾಯಿಂಟ್ಸ್ ಡೌನ್ ಆಗಿಬಿಟ್ಟು ನೋಡಿ ಇಲ್ಲಿ ಓಪನ್ ಆಗಿದ್ದು ಮಾರ್ಕೆಟು 2 ಕ್ಯಾಂಡಲ್ನಲ್ಲೇ ಡೌನ್ ಆಯಿತು. ಮತ್ತು ಇಲ್ಲಿ 500 ಸಪೋರ್ಟ್ ಇದೆ, 499 ಲೋ ಆಗಿಬಿಟ್ಟು ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಯಿತು. ಮತ್ತು ಒಂದು ಅರ್ಧ ಗಂಟೆಯಲ್ಲಿ 23,579 ಟಚ್ ಆಯಿತು ಸ್ನೇಹಿತರೆ. ಹಾಯ್, ಇವತ್ತಿನ ಹಾಯ್ ಕೇವಲ ನೋಡಿ 1 ಗಂಟೆಯಲ್ಲೇ ಟಚ್ ಆಗಿಬಿಡ್ತು. ಅಲ್ಲಿಂದ ಮಾರ್ಕೆಟ್ ಕಂಟಿನ್ಯೂಯಸ್ ಒಂದೇ ಒಂದು ಮೂಮೆಂಟ್ನಲ್ಲಿ ನೋಡಿ ಈ ಒಂದು ಮೂಮೆಂಟ್ನಲ್ಲೇ ಟ್ರೇಡ್ ಆಗ್ತಾ ಇತ್ತು. ಹೀಗಾಗಿ ಆಪ್ಷನ್ ಬೈ ಮಾಡಲಿಕ್ಕೆ, ನಂತರ ಸೆಕೆಂಡ್ ಹಾಫ್ನಲ್ಲಿ ಆಪ್ಷನ್ ಬೈ ಮಾಡಲಿಕ್ಕೆ ಯಾವುದೇ ಒಂದು ಚಾನ್ಸಸ್ ಇದ್ದಿದ್ದಿಲ್ಲ. ಬಿಗಿನಿಂಗ್ ನಿನ್ನೆ ಫ್ರೈಡೇ ಯಾರ್ಯಾರು ಕಾಲ್ ಆಪ್ಷನ್ ಬೈ ಮಾಡಿದ್ರು ಅವರು ಮಾರ್ಕೆಟ್ ಓಪನ್ ಆದ ತಕ್ಷಣವೇ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ರೆ ಅವ್ರಿಗೆ ಪ್ರಾಫಿಟ್ ಆಗಿರುತ್ತೆ, ಅದರ್ವೈಸ್ ಅವ್ರ ಪ್ರೀಮಿಯಂ ಕೂಡ ಡಿಕೆ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ಮಾರ್ಕೆಟ್ ಓಪನ್ ಆದ ತಕ್ಷಣ ಈ ಥರ ಮೂಮೆಂಟ್ ಇದ್ದರೆ ಟ್ರೆಂಡಿಂಗ್ ಇರುತ್ತೆ. ಆ ಟೈಮ್ನಲ್ಲಿ ನೀವು ಎಲ್ಲಾದರೂ ಕಾಲ್ ಬೈ ಮಾಡಿದರೂ ನಿಮಗೆ ಅವಕಾಶ ಸಿಗುತ್ತೆ. ಐದರ್ ಫಾಲಿಂಗ್ ಮಾರ್ಕೆಟ್ನಲ್ಲಿ ಬಿಗ್ ಫಾಲ್ ಆಯಿತು, ಸ್ವಲ್ಪ ಅಪ್ಸೈಡ್ ಬಂದು ಮತ್ತೆ ಫಾಲ್ ಆಯಿತು, ಮತ್ತೆ ಫಾಲ್ ಆಗ್ತಾ ಬಂತಂದರೆ ಆ ಟೈಮ್ನಲ್ಲೂ ಟ್ರೆಂಡಿಂಗ್ ಮಾರ್ಕೆಟ್ ಇರುತ್ತೆ, ಚೆನ್ನಾಗಿ ಪ್ರೀಮಿಯಂನಲ್ಲಿ ಗಳಿಸ್ಬೋದು ಸ್ನೇಹಿತರೆ. ಈ ಥರ ಒಂದು ರೇಂಜ್ ಬೌಂಡ್ ನೋಡಿ ಇದ್ದಾಗ ಒಂದು 45 ಪಾಯಿಂಟ್ನಲ್ಲಿ ಟ್ರೇಡ್ ಆಗ್ತಾ ಇದ್ದಾಗ ಸ್ಕ್ಯಾಲ್ಪಿಂಗ್ ಮಾಡಬೇಕಾಗತ್ತೆ. ಸ್ಕ್ಯಾಲ್ಪಿಂಗ್ ಮಾಡಿದರೆ ತುಂಬ ಒಂದು ಚಾಣಾಕ್ಷರ ಇರಬೇಕು. ಕೇವಲ 5 ಪಾಯಿಂಟು, 10 ಪಾಯಿಂಟು, 6 ಪಾಯಿಂಟು, 5 ಪಾಯಿಂಟು ಅಷ್ಟರಲ್ಲೇ ಟ್ರೇಡ್ ಮಾಡಬೇಕಾಗಿರುತ್ತೆ. ಬೇಗ ಎಂಟ್ರಿ ಆಗಬೇಕು, ಬೇಗ ಎಕ್ಸಿಟ್ ಆಗಬೇಕು. ಸ್ಟಾಪ್ ಲಾಸು ಸಿಕ್ಕಾಪಟ್ಟೆ ಹಿಟ್ ಆಗ್ತಿರ್ತವೆ, ಮಲ್ಟಿಪಲ್ ಟ್ರೇಡ್ಸ್ ಮಾಡಬೇಕು, ಇವೆಲ್ಲ ಸಮಸ್ಯೆ ಇರುತ್ತೆ. ಹೀಗಾಗಿ ಅದು ಸ್ಕ್ಯಾಲ್ಪಿಂಗ್ ಮಾಡೋದು ತುಂಬ ಕಠಿಣ. ಮತ್ತು ಪ್ರತಿದಿನ ಸ್ಕ್ಯಾಲ್ಪಿಂಗ್ ಮಾಡೋದ್ರಿಂದ ಮನಸ್ಸಿಗೆ ಕಿರಿಕಿರಿ ಕೂಡ ಆಗುತ್ತೆ. ಬೆಸ್ಟ್ ಅಂದರೆ ಅಪಾರ್ಚುನಿಟಿ ಸಿಕ್ಕಾಗ ಟ್ರೇಡ್ ಮಾಡೋದು ತುಂಬ ಉತ್ತಮ. ಆಪ್ಷನ್ ಬಯಸ್ಗೆ ನಾನು ಹೇಳ್ತಾ ಇರೋದು ಸ್ಪೆಷಲಿ. ಅದರ್ವೈಸ್ ನಾವು ಮೊನ್ನೆ ಅನಲೈಸ್ ಮಾಡ್ದಂಗೆ, ಫ್ರೈಡೇದ್ದು ಅನಲೈಸ್ ಮಾಡ್ದಂಗೆ ನೋಡೋಣ ಬನ್ನಿ. ಡೈಲಿ ಚಾರ್ಟು ಏನು ಹೇಳುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಮೂವ್ ಆಗ್ತಾಯಿದೆ. ಇಲ್ಲಿ ಸಪೋರ್ಟ್ ಇದೆ ಅಂತ ಪ್ರತಿದಿನ ಹೇಳ್ತಾ ಇದ್ದೆ ನಾನು. ಆ ಸಪೋರ್ಟ್ ಮೇಲ್ಗಡೆ ಕ್ಲೋಸ್ ಆಗಿತ್ತು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ, ಅದ್ರ ನಂತರ ವಿಡಿಯೋ ಮಾಡಿದಾಗ ಅದ್ರ ಎಬೋವ್ ಕ್ಲೋಸ್ ಆಗಿತ್ತು. ಇವತ್ತು ಮಾತ್ರ ಕ್ಲಿಯರ್ ಕಟ್ ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಅದ್ರ ಎಬೋವ್ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ ಆಲ್ ಒಂದು ಪಾಸಿಟಿವ್ ಅಂದರೆ 23,550 ಮೇಲ್ಗಡೆ ಕ್ಲೋಸ್ ಆಗಿದೆ. ದಟ್ ಈಸ್ ಪಾಸಿಟಿವ್ ಸೈನ್ ಅಂತ ಹೇಳ್ಬೋದು. ಮತ್ತು ಸಾಕಷ್ಟು ಪುಟ್ ರೈಟರ್ಸು 23,500ರಲ್ಲಿದ್ದಾರೆ ಸ್ನೇಹಿತರೆ. ಸಾಕಷ್ಟು ಪುಟ್ ರೈಟರ್ಸು ಇವತ್ತು ಇನ್ವಾಲ್ವ್ ಆಗಿದ್ದಾರೆ. ಮತ್ತು ನಾಳೆ ಕೂಡ ಮಾರ್ನಿಂಗ್ ಓಪನ್ ಆದ ತಕ್ಷಣ ಮಾರ್ಕೆಟು ಮತ್ತೆ ಎಂಟ್ರ್ ಆಗ್ಬೋದು ಯಾರು, ಪುಟ್ ರೈಟರ್ಸ್. ಹೀಗಾಗಿ ಮಾರ್ಕೆಟ್ಗೆ ಒಂದು ಸ್ಟ್ರಾಂಗ್ ಒಂದು ಸಪೋರ್ಟ್ ಆಗಿದೆ. ಈಗ 23,500 ಒಂದು ಬಿಗ್ ಸಪೋರ್ಟ್ ಆಗಿದೆ. ಹೀಗಾಗಿ ಅಷ್ಟು ಈಸಿಯಾಗಿ 23,500 ಕೆಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇನ್ನು ನಾಳಿದು ಮಾರ್ಕೆಟ್ ನೋಡೋದಾದರೆ ನೋಡಿ 23,557ರಲ್ಲಿ ಕ್ಲೋಸ್ ಆಗಿದೆ. ನಾನು 500 ಅನ್ನೋ ಒಂದು ಕ್ಲಿಯರ್ ಕಟ್ ಸಪೋರ್ಟ್ ಅಂತ ತೊಗೊತೀನಿ. ನಂತರ ನೆಕ್ಸ್ಟ್ ಟಾರ್ಗೆಟು 650 ಫಸ್ಟ್ ಟಾರ್ಗೆಟು. ಅದನ್ನು ಬಿಟ್ಟರೆ 700 ಬರುತ್ತೆ ನೆಕ್ಸ್ಟ್ ಟಾರ್ಗೆಟು. ಅದು ನಾಳೆಗೆ ಅಥವಾ ನಾಡಿದ್ದು ಬಂದರೂ ಬರ್ಬೋದು. ಇನ್ನು ಅಪ್ಸೈಡ್ ಟ್ರೆಂಡ್ ಇದೆ ಮಾರ್ಕೆಟ್ನಲ್ಲಿ. ಇನ್ನು 23,500 ಅಷ್ಟು ಈಸಿಯಾಗಿ ಬ್ರೇಕ್ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕ್ಯಾಂಡಲ್ ಆ ಥರ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ, ಕ್ಯಾಂಡಲ್ ಆ ಥರ ಹೇಳ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ 2 ದಿನದ್ದು ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿವೆ. ಬೆಸ್ಟ್ ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್. ಆದ್ದರಿಂದ ನಾಳೆ ಕ್ಯಾಂಡಲ್ಲು ಮೋಸ್ಟ್ ಪ್ರಾಬಬ್ಲಿ ಈ ಥರ ಒಂದು ಫಾರ್ಮ್ ಆಗ್ಬೋದು, ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗ್ಬೋದು.
ಎಬೋವ್ 650 ಕ್ಲೋಸ್ ಆಗಿದ್ರು ಆಗ್ಬೋದು. ನಾಳೆ 650 ಮೇಲ್ಗಡೆನೂ ಕ್ಲೋಸ್ ಆಗ್ಬೋದು. ನಾಳೆ ಇನ್ನೊಂದು ಪ್ರೆಷರ್ ಏನಿರುತ್ತೆ ಮಾರ್ಕೆಟ್ಗೆ ಅಂದರೆ ಬ್ಯಾಂಕ್ ನಿಫ್ಟಿ ಪ್ರೆಷರ್ ಇರುತ್ತೆ ಮಾರ್ಕೆಟ್ಗೆ. ಹೀಗಾಗಿ ಒಂದು 650 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ, ಅಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಆದರೂ ಆಗಬಹುದು ಸ್ನೇಹಿತರೆ. ಇನ್ನು ವೀಕ್ಲಿ ಚಾರ್ಟ್ ನೋಡೋಣ. ವೀಕ್ಲಿ ಚಾರ್ಟ್ ಹೇಗಿದೆ? ವೀಕ್ಲಿ ಚಾರ್ಟು ಎಷ್ಟು ಚೆನ್ನಾಗಿದೆ ನೋಡಿ. ನಾನು 2-3 ದಿನದಿಂದ ಕಂಟಿನ್ಯೂ ಹೇಳ್ತಾ ಇದ್ದೇನೆ, ಸ್ಟ್ರಾಂಗ್ ವಿಕ್, ಇದು ರಿಸಲ್ಟ್ ಡೇ ದಿನ. ಸ್ಟ್ರಾಂಗ್ ವಿಕ್, ಒಂದು ಚಿಕ್ಕ ಬಾಡಿ, ಓಕೆ, ಒಂದು ಬಾಡಿ ಫಾರ್ಮ್ ಆಗಿದೆ. ಇದು ವೀಕ್ಲಿ ಚಾರ್ಟು. ಬಿಗ್, ವೆರಿ ಬಿಗ್ ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಇನ್ ಎವರ್ ಹಿಸ್ಟ್ರಿ ಅಂತ ಹೇಳ್ಬೋದು ಈ ಥರ ವೀಕ್ಲಿ ಚಾರ್ಟ್ನಲ್ಲಿ. ಅದರ ನಂತರ ನೆಕ್ಸ್ಟ್ ವೀಕ್ದು ನೋಡಿ ಬುಲ್ಲಿಶ್ ಕ್ಯಾಂಡಲ್ ಮೊನ್ನೆ ಸಂಡೇ ಮಾಡಿದಾಗ. ಇವತ್ತು ಮಾರ್ಕೆಟ್ ಓಪನ್ ಆಗಿದೆ. ಈ ವಾರದ್ದು ಸ್ಮೈಲ್ಡ್ ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಈ ಥರ ಒಂದು ಕ್ಯಾಂಡಲ್ ಈ ವಾರದ್ದು ಫಾರ್ಮ್ ಆದರೂ ಆಗ್ಬೋದು. ಬಿಗ್ ಬುಲ್ಲಿಶ್ ಕ್ಯಾಂಡಲ್ ಈ ವಾರದ್ದು ಅಂಟಿಲ್ ಫ್ರೈಡೇ ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆಗ್ಬೋದು, ಬುಲ್ಲಿಶ್ ಕ್ಯಾಂಡಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಾರದ್ದು ನಾವು 23,700 ಟಚ್ ಆದರೂ ಆಗ್ಬೋದು ಈ ವಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂದರೆ ವೀಕ್ಲಿ ಚಾರ್ಟ್ ಈಸ್ ಆಲ್ಸೋ ಸಪೋರ್ಟಿಂಗ್, ಡೈಲಿ ಚಾರ್ಟ್ ಕೂಡ ಸಪೋರ್ಟ್ ಮಾಡ್ತಾಯಿದೆ, ವೀಕ್ಲಿ ಚಾರ್ಟ್ ಈಸ್ ಆಲ್ಸೋ ಸಪೋರ್ಟಿಂಗ್. ಹೀಗಾಗಿ ಬುಲ್ಲಿಶ್ ಮೂಮೆಂಟಮ್ ಕಂಟಿನ್ಯೂಸ್ ಮಾರ್ಕೆಟ್ನಲ್ಲೇ ಇನ್ನೂ ಇದೆ. ಯಾವುದೇ ನೆಗೆಟಿವ್ ಪ್ರೆಷರ್ ಮಾರ್ಕೆಟ್ನಲ್ಲಿ ಇಲ್ಲ ಸ್ನೇಹಿತರೆ. ಹಾಗೆ ಇವತ್ತು ಅಮೇರಿಕನ್ ಮಾರ್ಕೆಟ್ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದರೆ ನಾಳೆ ಚೆನ್ನಾಗಿ ಮಾರ್ಕೆಟ್ ರ್ಯಾಲಿ ಕೊಡ್ಬೋದು. ಕಂಪೇರ್ ಟು ನಿಫ್ಟಿ ಕಂಪೇರ್ ಮಾಡಿದರೆ ಬ್ಯಾಂಕ್ ನಿಫ್ಟಿದು ತುಂಬ ಚೆನ್ನಾಗಿದೆ ಚಾರ್ಟು. 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟು ನಾನು ಓಪನ್ ಮಾಡಿರೋದು, 5 ನಿಮಿಷದ್ದು ಚಾರ್ಟ್ ಇದು. ಏನಕ್ಕೆ ಅಂದರೆ ಆಪ್ಷನ್ ಬಯಾಸ್ಗೆ ಸ್ಪೆಷಲಿ 5 ನಿಮಿಷದ ಚಾರ್ಟ್ ತೋರಿಸ್ತಾ ಇದ್ದೀನಿ. ಮಾರ್ಕೆಟು ಇಲ್ಲಿ 50,194ರಲ್ಲಿ ಓಪನ್ ಆಯಿತು. ಇಲ್ಲಿ 50,194 ಓಪನ್ ಆಗಿ ನಂತರ ಅಲ್ಲಿಂದ ರಿಜೆಕ್ಷನ್ ಆಯಿತು. ಯಾಕಂದರೆ ಇಲ್ಲೇ ಪ್ರಾಫಿಟ್ ಬುಕ್ ಮಾಡಿಕೊಂಡ್ರು. ಫ್ರೈಡೇ ಯಾರ್ಯಾರು ಪೊಸಿಷನ್ ಕ್ರಿಯೇಟ್ ಮಾಡಿದ್ರು, ಪ್ರಾಫಿಟ್ ಬುಕ್ ಮಾಡ್ಕೊಂಡ ತಕ್ಷಣ ಮಾರ್ಕೆಟು ಡೌನ್ಫಾಲ್ ಆಯಿತು. ನಿಫ್ಟಿ ಕೂಡ ಸಪೋರ್ಟ್ ಮಾಡಲಿಲ್ಲ. ಎಲ್ಲಿ ಗ್ಲೋ ಆಯಿತು? 49,900 ನೋಡಿ ಅಲ್ಲಿ ಸಪೋರ್ಟ್ ತೊಂತು. 49,900ಗೆ ಬಿಗ್ ಸಪೋರ್ಟ್ ತೊಗೊಂಡು ಇಲ್ಲಿಂದ ತಿರುಗಿ ನೋಡೇ ಇಲ್ಲ ಮಾರ್ಕೆಟು. ಕಂಟಿನ್ಯೂಯಸ್ ರ್ಯಾಲಿ ಕೊಡ್ತಾ ಬಂತು ನೋಡಿ. 50,562 ಬಿಗ್ ಹೈ ಕ್ರಿಯೇಟ್ ಮಾಡ್ತು ಇವತ್ತು. 50,562. 5 ನಿಮಿಷದ ಚಾರ್ಟ್ ಏನಕ್ಕೆ ತೋರಿಸಿದ್ನಂದರೆ ಆಪ್ಷನ್ ಬಯಾಸ್ಗೆ ಬೆಸ್ಟ್ ಡೇ ಅಂತ ಹೇಳ್ಬೋದು. ಯಾಕಂದರೆ 9:30 ಒಂದು ಏನು ಬಾಟಮ್ ಫಾರ್ಮ್ ಆಯಿತು, 49,900 ಫಾರ್ಮ್ ಆಯಿತು. ನಾವು ಅದನ್ನು ಬಿಡೋಣ. ನೆಕ್ಸ್ಟ್ ಕ್ಯಾಂಡಲ್ ಏನು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯ್ತಲ್ಲ, ಅದರ ಮುಂದಿನ ಕ್ಯಾಂಡಲ್ನಲ್ಲಿ ನಾವು ಕಾಲ್ ಬೈ ಮಾಡಿದರೆ ಆ್ಯಡ್ ದ ಮನಿ ಅಥವಾ ಇನ್ ದ ಮನಿ ಕಾಲ್ ಬೈ ಮಾಡಿಬಿಟ್ಟು ಇವತ್ತಿನ ಲೋ ಏನಿದೆ ಅದಕ್ಕೆ ಸ್ಟಾಪ್ ಲಾಸ್ ಇಟ್ಟಿದ್ರೆ ಒಳ್ಳೆ ಪ್ರಾಫಿಟ್ಟು. ಆಲ್ಮೋಸ್ಟ್ ಆಲ್ 500 ಪಾಯಿಂಟ್ ಪ್ರಾಫಿಟ್ ಸಿಗೋದು. ಪಾಯಿಂಟ್ನಲ್ಲಿ 500, ಬಟ್ ಪ್ರೀಮಿಯಮ್ ಕನ್ಸಿಡರ್ ಮಾಡಿದರೆ ಆ್ಯಡ್ ದ ಮನಿ ತೊಗೊಂಡಿದ್ರೆ ಏನಿಲ್ಲಂದ್ರೂ 150 ಪಾಯಿಂಟ್ ಪ್ರಾಫಿಟ್ನಲ್ಲಿ ಸಿಗೋದು ಸ್ನೇಹಿತರೆ. ಪೊಸಿಷನಲ್ಲಿ ಬೈ ಮಾಡಿದರೆ ಅಂದರೆ ನೆಕ್ಸ್ಟ್ ವೀಕ್ದು ನಾಳೆದು ಬಿಟ್ಟು ನೆಕ್ಸ್ಟ್ ವೀಕ್ ಪ್ರೀಮಿಯಮ್ ಏನಾದರೂ ಬೈ ಮಾಡಿದರೆ ತುಂಬ ಚೆನ್ನಾಗಿ ಪ್ರಾಫಿಟ್ನಲ್ಲಿ ಇರ್ತಾರೆ. ಸೊ ಈ ಥರ ಒಂದು ಚಾರ್ಟ್ ಇದ್ದಾಗ ಅನ್ನೋದಕ್ಕಿಂತ ಆಲ್ರೆಡಿ ಆಗಿದೆ. ಈ ಥರ ಚಾರ್ಟ್ ಫಾರ್ಮ್ ಆಗ್ತಿದ್ದಾಗ ಬೈ ಮಾಡೋದು, ಆಪ್ಷನ್ನಲ್ಲಿ ಟ್ರೇಡ್ ಮಾಡೋದು ತುಂಬ ಸೂಕ್ತ. ಅದರ್ವೈಸ್ ಬಿಟ್ಟು ಬಿಡಬೇಕು. ಅವತ್ತಿನ ದಿನ ಚಾನ್ಸ್ ಇಲ್ಲ, ಅವಕಾಶ ಇಲ್ಲ ಅಂದಾಗ ಬಿಟ್ಟು ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಫಾರ್ಮು ಬಾಟಮ್ ಫಾರ್ಮ್ ಆಗಿದೆ. ಇವತ್ತಿನ ಬಾಟಮ್ ಹೇಳ್ತಾ ಇರೋದು ನಾನು. 49,900 ಫಾರ್ಮ್ ಆಗಿಬಿಟ್ಟು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ನಾವು ಥರ್ಡ್ ಬುಲ್ಲಿಶ್ ಕ್ಯಾಂಡಲ್ ಅಥವಾ ಇವತ್ತಿನ ಹೈ ಅದನ್ನು ಕ್ರಾಸ್ ಆದ ನಂತರ ಬೈ ಮಾಡಿದರೆ ನಮಗೆ 40 ಪಾಯಿಂಟ್ ಈಸಿಲಿ ಪ್ರೀಮಿಯಮ್ನಲ್ಲಿ ಸಿಗೋದು. ಇನ್ನು ಡೈಲಿ ಚಾರ್ಟ್ ನೋಡೋಣ. ಡೈಲಿ ಚಾರ್ಟ್ ಏನು ಹೇಳುತ್ತೆ ನೋಡಿ. ಡೈಲಿ ಚಾರ್ಟು ಪ್ರತಿದಿನ ಹೇಳ್ತಾ ಇದ್ದೀನಿ ನಾನು. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಬುಲ್ಲಿಶ್ ಮೂಮೆಂಟಮ್ ಇದೆ ಮಾರ್ಕೆಟ್ನಲ್ಲಿ. ಸ್ಲೋ ಆ್ಯಂಡ್ ಸ್ಟಡಿ ಮೂವ್ ಆಗ್ತಾ ಇದೆ. ಪೋಲ್ ಆ್ಯಂಡ್ ಫ್ಲ್ಯಾಗ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಇವತ್ತಿಂದು ಇಲ್ಲೊಂದು ಚಾನಲ್ ಫಾರ್ಮ್ ಆಗಿದೆ ಅಂತ ಹೇಳಿದ್ದೆ ನಾನು. ಇಲ್ಲೊಂದು ಚಾನಲ್ ಫಾರ್ಮ್ ಆಗಿದೆ. ಓಕೆ,
ನೋಡಿ ಆ ಚಾನಲ್ ಮೇಲ್ಗಡೆ ಇವತ್ತು ಕ್ಲೋಸ್ ಆಗಿದೆ. ದಟ್ ಈಸ್ ಒಂದು ಪಾಸಿಟಿವ್ ಸೈನ್ ಫಾರ್ ಬ್ಯಾಂಕ್ ನಿಫ್ಟಿ ಅಂತ ಹೇಳ್ಬೋದು. ಇನ್ನು ಮೂಮೆಂಟಮ್ ಬ್ಯಾಂಕ್ ನಿಫ್ಟಿಯಲ್ಲಿ 1500 ಪಾಯಿಂಟ್ಸ್ ಮೂಮೆಂಟಮ್ ಪೆಂಡಿಂಗ್ ಇದೆ ಅಂತ ಪದೇ ಹೇಳ್ತಾ ಇದ್ದೀನಿ. ಇನ್ನೂ ಕೂಡ 1500 ಪಾಯಿಂಟ್ಗಳ ಒಂದು ರ್ಯಾಲಿ ಪೆಂಡಿಂಗ್ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಇವತ್ತಿಂದು ಬೆಸ್ಟ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಡೈಲಿ ಕ್ಯಾಂಡಲ್ಲು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಚಾನಲನ್ನು ಬ್ರೇಕ್ ಮಾಡಿ ಸಸ್ಟೇನ್ ಆಗಿದೆ, ಒಂದು ಪಾಸಿಟಿವ್ ಪಾಯಿಂಟು. ಸೆಕೆಂಡ್ ಒಂದು ಏನಂದರೆ, ಇಲ್ಲಿ ನೋಡಿ 4ನೇ ತಾರೀಕಿಗೆ ಏನಿತ್ತು ಇದನ್ನೊಂದು ಬ್ರೇಕ್ ಮಾಡಬೇಕು. ನಾಳೆ ಬ್ರೇಕ್ ಮಾಡಿತು ಇದ್ರ ಹೈ ಅಂದರೆ ನೆಕ್ಸ್ಟ್ ಟಾರ್ಗೆಟ್ ಇರೋದು ಹೈ ಎಷ್ಟಿದೆ, ಆಲ್ ಟೈಮ್ ಹೈ 51,113, 51,113. ಅದನ್ನು ನಾಳೆ ಬೀಟ್ ಮಾಡೋದು ತುಂಬ ಕಷ್ಟ. ಏನಕ್ಕೆಂದರೆ ನಾಳೆ ವೆನ್ಸ್ಡೇ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇರುತ್ತೆ. ಹೀಗಾಗಿ ತುಂಬ ಒಂದು ವೊಲೆಟಿಲಿಟಿ ಇರುತ್ತೆ. ಹೀಗಾಗಿ ಥರ್ಸ್ಡೇ ಆರ್ ಫ್ರೈಡೇ ಆಲ್ ಟೈಮ್ ಹೈ 51,113 ಕ್ರಾಸ್ ಆಗಿ ಸಸ್ಟೇನ್ ಆಗ್ಬೋದು ಸ್ನೇಹಿತರೆ. ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬ ಚೆನ್ನಾಗಿ ಪ್ಯಾಟರ್ನ್ ಫಾರ್ಮ್ ಆಗ್ತಾಯಿದೆ. ಡೈಲಿ ನಾವು ಇಂಟ್ರಾಡೇಯಲ್ಲಿ ನಮಗೆ ಅವಕಾಶ ಇಲ್ಲಾಂದರೆ ಪೊಸಿಷನಲ್ಲಿ ನೆಕ್ಸ್ಟ್ ವೀಕು ಅಥವಾ ಒಂದು 15 ದಿನದ ನಂತರ ಪ್ರೀಮಿಯಂ ಬೈ ಮಾಡೋದು ತುಂಬ ಸೂಕ್ತ. ಯಾಕಂದರೆ ಮೂಮೆಂಟಮ್ ಈಸ್ ಪಾಸಿಟಿವ್. ಇದು ಡೈಲಿ ಚಾರ್ಟ್ ಆಯಿತು, ತುಂಬ ಚೆನ್ನಾಗಿ ಫಾರ್ಮ್ ಆಗಿದೆ. ಈ ಚಾನಲನ್ನು ಬ್ರೇಕ್ ಮಾಡುತ್ತೆ. ಚಾನಲ್ ಫಾರ್ಮ್ ಆಗಿದೆ ನೋಡಿ, ಚಾನಲ್ಗೆ ಟಚ್ ಆಗಿದೆ ಆಲ್ಮೋಸ್ಟ್ ಆಲು. ಇದ್ರ ಮೇಲ್ಗಡೆ ಬರೋದು ಮಾತ್ರ ಬಾಕಿ. ಈ ಥರ ರ್ಯಾಲಿ ಕೊಡ್ಬೋದು. ಇನ್ನು ವೀಕ್ಲಿ ಚಾರ್ಟ್ ಓಪನ್ ಮಾಡಿದ್ದೀನಿ ನೋಡಿ. ವೀಕ್ಲಿ ಚಾರ್ಟು ನಾನು ನಿನ್ನೆ ಹೇಳಿದ್ದೆ, ಒಂದು ಲಾಸ್ಟ್ ವೀಕ್ದು ಒಂದು ಇನ್ಸೈಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅದ್ರ ಮೇಲ್ಗಡೆ ಸ್ಟಾರ್ಟ್ ಆಗುತ್ತೆ ರ್ಯಾಲಿ ಅಂತೇಳಿ. ಇದು 4ನೇ ತಾರೀಕಿಂದ ವೀಕು. ಇದು ಒಂದು ಬಾಡಿ ಓಕೆ. ಇದು ಲಾಸ್ಟ್ ವೀಕ್ದು. ನಾನು ಇದನ್ನು ನೋಡಿಬಿಟ್ಟು ಒಂದು ಇನ್ಸೈಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಹೀಗಾಗಿ ನೆಕ್ಸ್ಟ್ ವೀಕು ಮಾರ್ಕೆಟ್ನಲ್ಲಿ ಅಪ್ಸೈಡ್ ಮೂಮೆಂಟಮ್ ಸ್ಟಾರ್ಟ್ ಆಗುತ್ತೆ ಅಂದಿದ್ದೆ. ಅದರ ಪ್ರಕಾರ ವಾರದ ಪ್ರಥಮ ದಿನ ಒಂದು ಬುಲ್ಲಿಶ್ ಮೂಮೆಂಟಮ್ ಆಲ್ಮೋಸ್ಟ್ ಆಲ್ ಒಂದು 400-450 ಪಾಯಿಂಟ್ ರ್ಯಾಲಿ ಕೊಟ್ಟಿದೆ ಇವತ್ತು ಬ್ಯಾಂಕ್ ನಿಫ್ಟಿ. ಸೊ ನಾಳೆ ಕೂಡ ಒಂದು 200-300 ಪಾಯಿಂಟ್ ಅಪ್ಸೈಡ್ ರ್ಯಾಲಿ ಕೊಡ್ಬೋದು ಸ್ನೇಹಿತರೆ. ನಂತರ ಗುರುವಾರ ಶುಕ್ರವಾರ ಇದನ್ನು 51,113 ಕ್ರಾಸ್ ಆಗ್ಬೋದು. ಈ ವಾರದಲ್ಲೇ ಕ್ರಾಸ್ ಆಗುತ್ತೆ ಆಲ್ ಟೈಮ್ ಹೈ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಅಮೇರಿಕನ್ ಮಾರ್ಕೆಟ್ ಓಪನ್ ಆಗಿದೆ. ಅದೊಂದು ಪಾಸಿಟಿವ್ ಸೈನ್ ಇದೆ. ಏನಕ್ಕೆ ಅಂದರೆ ಡೌ ಜೋನ್ಸ್ ನೋಡಿ 119 ಪಾಯಿಂಟ್ ಪಾಸಿಟಿವ್ ಟೆರಿಟರಿಯಲ್ಲಿ ಮೂವ್ ಆಗ್ತಾ ಇದೆ. S&P 500 12 ಪಾಯಿಂಟ್ಸ್, ನಸ್ಡಾಕ್ -12 ಫ್ಲ್ಯಾಟ್ ಇದೆ. ಹೀಗಾಗಿ ಅಮೇರಿಕನ್ ಮಾರ್ಕೆಟ್ ಕೂಡ ಸದ್ಯದ ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಇವೆ ಸ್ನೇಹಿತರೆ. ನೋಡಿ, FIS DIS ಆ್ಯಕ್ಟಿವಿಟಿ ನೋಡೋದಾದರೆ FISಸು 2,569 ಕೋಟಿ ಇವತ್ತು ನೆಟ್ ಕ್ಯಾಶ್ ಬೈ ಮಾಡಿದ್ದಾರೆ. ಇದೊಂದು ಪಾಸಿಟಿವ್ ಸೈನ್. ಹಾಗೆ DIS ಏನು ಮಾಡಿದ್ದಾರೆ ನೋಡೋಣ. DIS ಕೂಡ ಆಲ್ಮೋಸ್ಟ್ ಆಲ್ ಬೈ ಮಾಡಿರ್ಬೋದು ಅನಿಸುತ್ತೆ. ಹೌದು ಸ್ನೇಹಿತರೆ, DIS ಕೂಡ ಬಿಗ್ ಕ್ವಾಂಟಿಟಿ ನೋಡಿ 1,555 ಕೋಟಿ, 1,555 ಕೋಟಿ ನೆಟ್ ಕ್ಯಾಶ್ ಬೈ ಮಾಡಿದ್ದಾರೆ. DIS ಕೂಡ ಬೈ ಮಾಡಿದ್ದಾರೆ, FIS ಕೂಡ ಬೈ ಮಾಡಿದ್ದಾರೆ, ಇಬ್ಬರು ಬೈ ಮಾಡಿದ್ದಾರೆ. ಅದು ಒಂದು ಪಾಸಿಟಿವ್ ಸೈನ್ ಅಂತ ಹೇಳ್ಬೋದು ನಾಳೆಯ ಮಾರ್ಕೆಟ್ಗೆ. ವೆರಿ ಇಂಪಾರ್ಟೆಂಟ್ SGX ನಿಫ್ಟಿ ನೋಡಿ. ಗಿಫ್ಟ್ ನಿಫ್ಟಿ ಕೂಡ ಇವಾಗ ಸದ್ಯದ ಮಟ್ಟಿಗೆ 29 ಪಾಯಿಂಟ್ ಪ್ಲಸ್ನಲ್ಲಿದೆ. 29 ಪಾಯಿಂಟ್ಸ್ ಪ್ಲಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಗಿಫ್ಟ್ ನಿಫ್ಟಿ ಪಾಸಿಟಿವ್ ಅಂತ ಹೇಳ್ಬೋದು. ನಾಳೆ ಫ್ಲ್ಯಾಟ್ ಆರ್ ಗ್ಯಾಪ್ ಅಪ್ ಓಪನಿಂಗ್ ಅಂತ ಹೇಳ್ಬೋದು. ಇದು ಇರಲಿ. ನಾಳೆಗೆ ಯಾವ ಸ್ಟಾಕ್ಗಳನ್ನು ಕನ್ಸಿಡರ್ ಮಾಡಬೇಕು ಅವನು ನೋಡೋಣ. ನಾನು ಹೇಳ್ತಾ ಇರೋದು ಕೇವಲ ನಾಳೆಗೆ ಮಾತ್ರ. ಇವು ಯಾವುದೇ ಥರ ಪೊಸಿಷನಲ್ಲಿ ಇದ್ದರೆ ನಾನು ಕ್ಲಿಯರ್ ಕಟ್ಟಾಗಿ ಪೊಸಿಷನಲ್ಲಿ ಅಂತ ಹೇಳ್ತೀನಿ, ಇಲ್ಲ ಶಾರ್ಟ್ ಟರ್ಮ್ ಇದ್ದರೆ ಶಾರ್ಟ್ ಟರ್ಮ್ ಅಂತ ಹೇಳ್ತೀನಿ. ನಾಳೆ ಹೇಳ್ತಾ ಇರೋ ಸ್ಟಾಕ್ಸು ನಾಳೆಗೆ ಮಾತ್ರ ಕನ್ಸಿಡರ್ ಮಾಡಿ ಸ್ನೇಹಿತರೆ. ನಾಳೆಗೆ ಫಸ್ಟ್ ಸ್ಟಾಕು GNFC ಅನ್ನು ಕನ್ಸಿಡರ್ ಮಾಡ್ಬೋದು. ನಾಳೆಗೆ ಮಾತ್ರ 703 ಇದೆ. ಇದು ನಾಳೆಗೆ 720ವರೆಗೆ 2025ವರೆಗೆ ರೀಚ್ ಆದರೂ ಆಗ್ಬೋದು.
700ಕ್ಕಿಂತ ಕೆಳಗಡೆ ಬಂದರೆ ಬಿಟ್ಟು ಬಿಡಿ ಸ್ನೇಹಿತರೆ. ಎಬೋವ್ 700 ಇದ್ದರೆ ಮಾತ್ರ ಕನ್ಸಿಡರ್ ಮಾಡಿ ಸ್ಟ್ರಿಕ್ಟ್ಲಿ. 700 ಕೆಳಗಡೆ ಬಂದರೆ ಬಿಟ್ಟು ಬಿಡಿ. 700 ಮೇಲೆ ಇದ್ದರೆ 700 ಮೇಲ್ಗಡೆ ಇದ್ದರೆ ಮಾತ್ರ ಕನ್ಸಿಡರ್ ಮಾಡಿ, ಅದರ್ವೈಸ್ ಬಿಟ್ಟು ಬಿಡಿ. ನೆಕ್ಸ್ಟು IEX ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್. ಇದು ದೇಶದಲ್ಲಿ ಸ್ವಲ್ಪ ಪವರ್ ಕ್ರೈಸಿಸ್ ಇದೆ. ನಾರ್ತ್ ಇಂಡಿಯಾದಲ್ಲಿ ಹೀಟ್ ಜಾಸ್ತಿ ಇದೆ, ಪವರ್ ಕ್ರೈಸಿಸ್ ಇದೆ. ಹೀಗಾಗಿ IEXಗೆ ಡಿಮ್ಯಾಂಡ್ ಇದೆ. ಅದು ಅಷ್ಟೇ ಅಲ್ಲ, ಪವರ್ ಸ್ಟಾಕ್ಸ್ ಯಾವ್ಯಾವಿವೆ ಅವಕ್ಕೆಲ್ಲ ಡಿಮ್ಯಾಂಡ್ ಇದೆ, ಇನ್ಕ್ಲೂಡಿಂಗ್ ಇನ್ನೊಂದು ಯಾವುದು ಪವರ್, ಟಾಟಾ ಪವರನ್ನು ಕನ್ಸಿಡರ್ ಮಾಡ್ಬೋದು, ಟೊರೆಂಟ್ ಪವರ್ ಕನ್ಸಿಡರ್ ಮಾಡ್ಬೋದು, ಪವರ್ ಗ್ರಿಡ್ ಕನ್ಸಿಡರ್ ಮಾಡ್ಬೋದು. ನಾನು IEX ಚೂಸ್ ಮಾಡಿದ್ದೀನಿ ನಾಳೆಗೆ ಮಾತ್ರ ಸ್ನೇಹಿತರೆ. 185.87 ಇದೆ. 182 ಮೇಲೆ ನಾಳೆ ಓಪನ್ ಆದರೆ ಮಾತ್ರ ಕನ್ಸಿಡರ್ ಮಾಡಿ. ಸಪೋಸ್ ಏನಾದರೂ ಇದು 2.5% 2% ಮೇಲ್ಗಡೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ ಬಿಟ್ಟು ಬಿಡಿ, ಮತ್ತು ಡೌನ್ ಆದರೆ ಎಂಟರ್ ಆಗಿ, ಅದರ್ವೈಸ್ ಬೇಡ. ಟಾರ್ಗೆಟು 194 ಅಂತ ತಿಳ್ಕೊಬೋದು, ಅಥವಾ 198ವರೆಗೂ ಹೋಗ್ಬೋದು ಸ್ನೇಹಿತರೆ. ನೆಕ್ಸ್ಟು HDFC ಬ್ಯಾಂಕ್. ನಿನ್ನೆ ಕೂಡ ಕೊಟ್ಟಿದ್ದೆ HDFC ಬ್ಯಾಂಕು. HDFC ಬ್ಯಾಂಕ್ ನಿನ್ನೆ ಕೂಡ ಹೇಳಿದ್ದೆ 1607 ಇದೆ. ಇದು ನಿನ್ನೆ 1600 ಕೆಳಗಡೆ ಇತ್ತು. ಫ್ರೈಡೇ ವಿಡಿಯೋದಲ್ಲೇ ಹೇಳಿದ್ದೆ ನಾನು 1640ವರೆಗೆ ಒಂದು ಟಾರ್ಗೆಟ್ ಅಂತ ಹೇಳಿದ್ದೆ ಈ ವಾರದ್ದು. ಮೋಸ್ಟ್ ಪ್ರಾಬಬ್ಲಿ ಅಲ್ಲಿವರೆಗೆ ರೀಚ್ ಆಗ್ಬೋದು ಅಂತ ಅನಿಸ್ತಾ ಇದೆ. ತುಂಬ ಸ್ಟ್ರಾಂಗ್ ಹ್ಯೂಜ್ ವಾಲ್ಯೂಮ್ನಲ್ಲಿ ಕ್ಲೋಸ್ ಆಗಿದೆ ಇದು, ಅದು ಒಂದು ಪಾಸಿಟಿವ್ ಸೈನ್. HDFC ಬ್ಯಾಂಕ್ ಮೂವ್ ಆದರೆ ನ್ಯಾಚುರಲಿ ಬ್ಯಾಂಕ್ ನಿಫ್ಟಿ ಕೂಡ ಮೂವ್ ಆಗುತ್ತೆ. ಹೀಗಾಗಿ ನಾಳೆ ಮೋಸ್ಟ್ ಪ್ರಾಬಬ್ಲಿ 1625ವರೆಗೂ ರೀಚ್ ಆದರೂ ಆಗ್ಬೋದು. ಸಪೋಸ್ ಏನಾದರೂ ರಿಜೆಕ್ಷನ್ ಆಯಿತು 1600ವರೆಗೆ ಬಂತಂದರೆ ಬಿಟ್ಟು ಬಿಡಿ ಸ್ನೇಹಿತರೆ. ಫ್ಲ್ಯಾಟ್ ಓಪನಿಂಗ್ ಆದರೆ ಮಾತ್ರ ಎಂಟ್ರಿ ಆಗಿ, ಅಥವಾ 1-2 ಪಾಯಿಂಟ್ ಪಾಸಿಟಿವ್ನಲ್ಲಿ ಓಪನ್ ಆದರೆ ಮಾತ್ರ ಎಂಟ್ರಿ ಆಗಿ, ಅದರ್ವೈಸ್ ಬಿಟ್ಟು ಬಿಡಿ. ಇದರ ಟಾರ್ಗೆಟು ನಾಳೆಗೆ 1625 ಅಂತ ಕನ್ಸಿಡರ್ ಮಾಡ್ಕೋಬೋದು. ಈ ವಾರದಲ್ಲಿ 1640 ಅಂಟಿಲ್ ಫ್ರೈಡೇ 1640 ಪೊಸಿಷನಲ್ಲಿ ಹೇಳ್ತಾ ಇದ್ದೀನಿ. ಈ ಟಾರ್ಗೆಟ್ಗೆ ಶಾರ್ಟ್ ಟರ್ಮ್ 1700 ಅಂತ ಕನ್ಸಿಡರ್ ಮಾಡ್ಕೋಬೋದು. ಏನಕ್ಕೆ ಅಂದರೆ 1700 ಬಿಗ್ ರೆಸಿಸ್ಟೆನ್ಸ್ ಇದೆ. ಬಜೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಅಥವಾ ಜೂನ್ ಸೀರೀಸ್ನಲ್ಲೇ 1700 ರೀಚ್ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ನಾವು. ಸೊ ನೆಕ್ಸ್ಟು ಆ್ಯಂಡ್ ಫೈನಲ್ 4ನೇ ಸ್ಟಾಕು HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಇದಕ್ಕೆ ಒಂದು ಬಿಗ್ ಆರ್ಡರ್ ಸಿಕ್ಕಿದೆ, ಹೀಗಾಗಿ ಇದನ್ನು ಚೂಸ್ ಮಾಡಿರ್ತೀನಿ. ಇವತ್ತು 6%, 6.5% ಅಪ್ಸೈಡ್ ಕ್ಲೋಸ್ ಆಗಿದೆ 5533ರಲ್ಲಿ. ನಾಳೆ ಕೂಡ ಮೂಮೆಂಟಮ್ ಕಂಟಿನ್ಯೂಸ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಹೀಗಾಗಿ HAL ಅನ್ನು ಕನ್ಸಿಡರ್ ಮಾಡ್ಬೋದು. ನಾಳೆ ಫ್ಲ್ಯಾಟ್ ಓಪನಿಂಗ್ ಆದರೆ ಆಲ್ಮೋಸ್ಟ್ ಒಂದು 30ರಿಂದ 50 ಪಾಯಿಂಟ್ ಒಳಗಡೆ ಓಪನ್ ಆಯಿತು ಅಂದರೆ ಕನ್ಸಿಡರ್ ಮಾಡ್ಬೋದು, ಅಥವಾ 3-5% ಗ್ಯಾಪ್ ಅಪ್ ಓಪನಿಂಗ್ ಆದರೆ ಬಿಟ್ಟು ಬಿಡಿ ಸ್ನೇಹಿತರೆ. HAL ಕನ್ಸಿಡರ್ ಮಾಡ್ಬೋದು ನಾಳೆ. ಇದರ ಒಂದು ಶಾರ್ಟ್ ಟರ್ಮ್ ಟಾರ್ಗೆಟ್ 6000 ರೌಂಡ್ ಫಿಗರ್ ಅಂತ ಇಟ್ಕೋಬೋದು. ನಾನು ಹೇಳ್ತಕ್ಕಂಥ ಈ ಎಲ್ಲ ಸ್ಟಾಕ್ಗಳು, ನಾಳೆ ಹೇಳ್ತಕ್ಕಂಥ ಎಲ್ಲ ಸ್ಟಾಕ್ಗಳು ಇವು ನನ್ನ ಒಂದು ರಿಸರ್ಚ್ ಹಾಗೂ ನನ್ನ ಒಂದು ಅನಲೈಸ್ ಅದ್ರ ಪ್ರಕಾರ ಹೇಳಿರೋದು. ನಿಮಗೆ ಯಾರಿಗೂ ಕೂಡ ಒತ್ತಾಯ ಇಲ್ಲ ಇದರಲ್ಲಿ ಟ್ರೇಡ್ ಮಾಡಿ ಅಥವಾ F&O ಟ್ರೇಡ್ ಮಾಡಿ ಅಥವಾ ಕಂಪಲ್ಸರಿ ಬೈ ಮಾಡಿ ಕಂಪಲ್ಸರಿ ಸೆಲ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ ನಾನು. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಇದು ನೀವು ಕೂಡ ರಿಸರ್ಚ್ ಮಾಡಿ ಮತ್ತು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆಯನ್ನು ಕೇಳಿಬಿಟ್ಟು ನೀವು ಮುಂದುವರಿಬೋದು ಸ್ನೇಹಿತರೆ. ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ್ಯಾಕೆ ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.